ವೀಕ್ಷಕರೇ ನಮಸ್ಕಾರ, ಶುಭೋದಯ. ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ವಾಸುದೇವ್ ಮಾರ್ನಾಡ್. ಮೊದಲಿಗೆ ಹೆಡ್ಲೈನ್ಸ್. ನನ್ನನ್ನು ವಜಾಗೊಳಿಸಿದ್ದರ ಹಿಂದೆ ದೊಡ್ಡ ಷಡ್ಯಂತ್ರ ಪಿತೂರಿ ಇದೆ. ನನ್ನ ಹೇಳಿಕೆ ಬಗ್ಗೆ ರಾಹುಲ್ ಗಾಂಧಿಗೆ ತಪ್ಪು ಗ್ರಹಿಕೆಯಾಗಿದೆ. ಸಂಪುಟದಿಂದ ವಜಾಗೊಳಿಸಿದ್ದಕ್ಕೆ ಮಾಜಿ ಸಚಿವ ರಾಜಣ್ಣ ಅಸಮಾಧಾನ. ರಾಜಣ್ಣರನ್ನ ವಜಾ ಮಾಡಿದ್ದಕ್ಕೆ ಕಾಂಗ್ರೆಸ್ ವಿರುದ್ಧ ಕೇಸರಿ ಕೆಂಡ. ಸತ್ಯ ಹೇಳಿದ್ದಕ್ಕೆ ರಾಹುಲ್ ಗಾಂಧಿ ರಿವೆಂಜ್ ತೀರಿಸಿಕೊಂಡಿದ್ದಾರೆ ಎಂದ ಆರ್ ಅಶೋಕ್. ಎಸ್ಸಿ ಎಸ್ಟಿ ಸಮುದಾಯ ಇವರಿಗೆ ಮತ ಬ್ಯಾಂಕ್ ಅಷ್ಟೇ ಅಂತ ಕುಟುಕಿದ ವಿಜಯೇಂದ್ರ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಮಾನವ ಹಕ್ಕುಗಳ ಆಯೋಗ ಎಂಟ್ರಿ. ಪೊಲೀಸ್ ಠಾಣೆ, ಎಸ್ಐಟಿ, ದೇವಸ್ಥಾನದಿಂದ ಮಾಹಿತಿ ಕಲೆ. ಧರ್ಮಸ್ಥಳದಲ್ಲಿ ಬೀಡು ಬಿಟ್ಟು ಮಣ್ಣು ಅಗೆದ ಸ್ಥಳಗಳಿಗೂ ಭೇಟಿ. ನಿನ್ನೆ ನೇತ್ರಾವತಿ ತೀರದ 13ನೇ ಪಾಯಿಂಟ್ನ ಗಿಡಗಂಟಿಗಳ ಮಧ್ಯೆ ರೌಂಡ್ಸ್. ಬುರುಡೆ ಕುರುಹು ಪತ್ತೆಗೆ ಇಂದು ಮತ್ತೆ ಡ್ರೋನ್ ಮೌಂಟೆಡ್ ರೇಡಾರ್ ಅಖಾಡಕ್ಕೆ. ಅತ್ತ ರೇಡಾರ್, ಇತ್ತ ಜಿಪಿಆರ್ ತಂತ್ರಜ್ಞಾನ ಬಳಸಲು ಎಸ್ಐಟಿ ಮುಂದು. ಧರ್ಮಸ್ಥಳದಲ್ಲಿ ಕ್ರೌರ್ಯ ಮೆರೆದವರ ಮೇಲೆ ಕ್ರಮಕ್ಕೆ ಪ್ರಮೋದ್ ಮುತಾಲಿಕ್ ಆಗ್ರಹ. ಅನಾಮಿಕನ ಬ್ರೈನ್ ಮ್ಯಾಪಿಂಗ್ ಮಾಡಿ ಒದ್ದು ಒಳಗೆ ಹಾಕಬೇಕು. ಯಾರ್ದೋ ಒತ್ತಡಕ್ಕೆ ಸರ್ಕಾರ ಎಸ್ಐಟಿ ರಚಿಸಿದೆ ಅಂತ ಶ್ರೀರಾಮ ಸೇನೆ ಮುಖ್ಯಸ್ಥ ಕಿಡಿ. ಆಟವಾಡಲು ಹೋಗಿ ಬಾವಿಗೆ ಬಿದ್ದ ಬಾಲಕಿ ಅರ್ಚನಾ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಾಂಡಾದಲ್ಲಿ ಘಟನೆ. ಅರ್ಚನಾಳ ದೇಹಕ್ಕಾಗಿ ಅಗ್ನಿಶಾಮಕ ದಳದಿಂದ ಮುಂದುವರಿದ ಕಾರ್ಯಾಚರಣೆ. ಬಳ್ಳಾರಿಯ ಸಿರುಗುಪ್ಪ ತಾಲೂಕಿನಲ್ಲಿ ಭಾರೀ ಮಳೆಗೆ ತುಂಬಿ ಹರಿದ ಹಳ್ಳ ಕೊಳ್ಳಗಳು. ಅಪಾಯಕಾರಿ ಹಳ್ಳ ದಾಟಿಯೇ ಪ್ರಯಾಣಿಸ್ತಾ ಇರೋ ಜನರು. ಶೀಘ್ರ ಸೇತುವೆ ನಿರ್ಮಾಣಕ್ಕೆ ಗ್ರಾಮಸ್ಥರ ಆಗ್ರಹ. ಹಲವು ಬೇಡಿಕೆಗಳಿಗೆ ಆಗ್ರಹಿಸಿ ಇಂದಿನಿಂದ 3 ದಿನ ಆಶಾ ಕಾರ್ಯಕರ್ತೆಯರ ಹೋರಾಟ. ಯಾರೂ ಕೂಡ ಧರಣಿಯಲ್ಲಿ ಭಾಗಿಯಾಗದಂತೆ ಸೂಚಿಸಿದ ಆರೋಗ್ಯ ಇಲಾಖೆ. ಎಲ್ಲ ಅಧಿಕಾರಿ ಸಿಬ್ಬಂದಿಗೆ ತುರ್ತು ಸ್ಥಿತಿ ಹೊರಡಿಸಿದ. ಎಲ್ಲ ರಜೆ ರದ್ದು. ಮಂತ್ರಾಲಯದಲ್ಲಿ ರಾಯರ 354ನೇ ಆರಾಧನಾ ಮಹೋತ್ಸವ. ನಿನ್ನೆ ಮಧ್ಯಾರಾಧನೆ ಹಿನ್ನೆಲೆಯಲ್ಲಿ ಮಠದಲ್ಲಿ ತೆಪ್ಪೋತ್ಸವ ಸಂಭ್ರಮ. ಇಂದು ಉತ್ತರಾರಾಧನೆ ಹಿನ್ನೆಲೆಯಲ್ಲಿ ರಾಜಬೀದಿಯಲ್ಲಿ ಮಹಾರಥೋತ್ಸವ. ರಾಹುಲ್ ಗಾಂಧಿ ಮೇಲೆ ಆರೋಪ ಮಾಡೋದಕ್ಕೆ ನಿಮಗೇನು ಅಧಿಕಾರ ಇದೆ? ರಾಗ ವಿರುದ್ಧ ಹೇಳಿಕೆ ಕೊಡ್ತಾ ಇದ್ದ ಸಿಟಿ ರವಿಗೆ ಮುಸ್ಲಿಂ ಮಹಿಳೆ ತರಾಟೆ. ವಿಧಾನಸೌಧದ ಲಾಂಜ್ನಲ್ಲಿ ದೊಡ್ಡ ಹೈಡ್ರಾಮಾ ಸೃಷ್ಟಿಸಿದ ಮಹಿಳೆ. ಬೆಂಗಳೂರಿನಿಂದ ಮಹಿಳಾ ವಿಶ್ವಕಪ್ ಪಂದ್ಯಗಳು ಸ್ಥಳಾಂತರ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯಬೇಕಾಗಿದ್ದ 4 ಪಂದ್ಯಗಳಿಗೆ ಒಪ್ಪಿಗೆ ನೀಡದ ಸರ್ಕಾರ. ಕಾಲ್ತುಳಿತ ಪ್ರಕರಣ ಹಿನ್ನೆಲೆಯಲ್ಲಿ ಅನುಮತಿ ನೀಡದ ಸರ್ಕಾರ. ಕಾಶ್ಮೀರ ನಮ್ಮ ರಕ್ತನಾಳ. ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಆದರೆ ಅರ್ಧ ಪ್ರಪಂಚ ಪತನ ಮಾಡ್ತೀವಿ. ಅಮೆರಿಕದಲ್ಲಿ ಭಾರತಕ್ಕೆ ಪಾಕ್ನ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಗೊಡ್ಡು ಬೆದರಿಕೆ. ಸಿಂಧೂ ನದಿ ಅಣೆಕಟ್ಟನ್ನು ಧ್ವಂಸಗೊಳಿಸುವುದಾಗಿಯೂ ಬೆದರಿಕೆ. ಸಂಸದರಿಗಾಗಿ 184 ಫ್ಲಾಟ್ಗಳ ಕಟ್ಟಡ ಉದ್ಘಾಟಿಸಿದ ಪ್ರಧಾನಿ ಮೋದಿ. ವಸತಿ ಸಮುಚ್ಚಯ ಸ್ಥಳದಲ್ಲಿ ಸಿಂಧೂರ ಸಸಿ ನೆಟ್ಟ ಪ್ರಧಾನಿ. ಕಾರ್ಮಿಕರ ಶ್ರಮಿಸಿ ಸ್ಮರಿಸಿ ಅವರೊಂದಿಗೆ ಸಂವಾದ ನಡೆಸಿದ ನಮೋ. ಕರ್ನಾಟಕದಲ್ಲಿ ಸುಮಾರು 40,000 ಕೋಟಿ ಮೊತ್ತದ ಜಿಎಸ್ಟಿ ವಂಚನೆ ಪತ್ತೆ. ಯುಪಿಐ ಆಧಾರದಲ್ಲಿ ವ್ಯಾಪಾರಿಗಳಿಗೆ ಕೇಂದ್ರದ ಅಧಿಕಾರಿಗಳು ನೋಟಿಸ್ ನೀಡಿಲ್ಲ. ಸಂಸತ್ನಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸ್ಪಷ್ಟನೆ. ತಿಮ್ಮಪ್ಪನ ಭಕ್ತ ಕುಟುಂಬದಿಂದ ವಿಭಿನ್ನ ವಿಶೇಷ ಮದುವೆ. ವೆಂಕಟೇಶ್ವರನೇ ಬಂದು ಆಶೀರ್ವಾದ ಮಾಡುವಂತೆ ವಿವಾಹವಾದ ದಂಪತಿ. ದೇವರಂತೆ ವೇಷ ಧರಿಸಿ ಅನುಗ್ರಹಕ್ಕೆ ಪಾತ್ರರಾದ ಕುಟುಂಬ. ಹ್ಯಾಟ್ರಿಕ್ ಹೀರೋ ಶಿವಣ್ಣ ಭೇಟಿಯಾದ ತಮಿಳು ನಟ ಜಯಂ ರವಿ. ಬೆಂಗಳೂರಿನ ಶಿವರಾಜ್ ಕುಮಾರ್ ನಿವಾಸಕ್ಕೆ ಭೇಟಿ. ತಮ್ಮ ನಿರ್ಮಾಣ ಸಂಸ್ಥೆಯ ಉದ್ಘಾಟನೆಗೆ ಆಹ್ವಾನ. ಹೊಸ ಕಾರು ಖರೀದಿ ಖುಷಿಯಲ್ಲಿದ್ದ ಟೀಂ ಇಂಡಿಯಾ ಕ್ರಿಕೆಟರ್ಗೆ ಶಾಕ್.
62 ಲಕ್ಷದ ಫಾರ್ಚೂನರ್ ಖರೀದಿಸಿದ ಆಕಾಶ್ ದೀಪ್ಗೆ ಸಾರಿಗೆ ಇಲಾಖೆ ನೋಟಿಸ್. ನೋಂದಣಿ ಪ್ರಕ್ರಿಯೆ ಪೂರ್ಣಗೊಳಿಸದೆ ಕಾರು ಓಡಿಸಿದ ಆರೋಪದಲ್ಲಿ ನೋಟಿಸ್. ಎಂಟು ವರ್ಷಗಳ ಡೇಟಿಂಗ್ ಬಳಿಕ ದೀರ್ಘಕಾಲದ ಸಂಗಾತಿ ಜೊತೆ ನಿಶ್ಚಿತಾರ್ಥ. ಜಾರ್ಜಿಯಾ ರೋಡ್ರಿಗಸ್ ಜೊತೆ ಫುಟ್ಬಾಲರ್ ರೊನಾಲ್ಡೋ ಎಂಗೇಜ್ಮೆಂಟ್. ಬೆರಳಿಗೆ ಧರಿಸಿದ್ದ ವಜ್ರದ ಉಂಗುರ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.